ಚಿತ್ರದುರ್ಗದ ಓಬವ್ವ ವೃತ್ತದಲ್ಲಿಂದು ಎಸ್ಐಆರ್ ಜಾಗೃತಿ ಹಿನ್ನೆಲೆ ವಿಕಲಚೇತನರ ಬೈಕ್ ರ್ಯಾಲಿ ಜಾಗೃತಿ ಜಾಥಾವನ್ನು ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾ ಸ್ವೀಪ್ ಸಮಿತಿ ವತಿಯಿಂದ ಮತದಾರರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ 2026 ಕುರಿತು ಅರಿವು ಮೂಡಿಸುವ ಸಲುವಾಗಿ ಓಬವ್ವ ವೃತ್ತದಲ್ಲಿ ಬೈಕ್ ರ್ಯಾಲಿ ಹಮ್ಮಿಕೊಂಡಿದ್ದು, ಜಿಲ್ಲಾ ಪಂಚಾಯತ್ನ ಸಿಇಒ ಡಾಕ್ಟರ್ ಆಕಾಶ್ ಅವರು ಆಗಮಿಸಿ ಹಸಿರು ನಿಶಾನೆ ತೋರಿಸುವ ಮೂಲಕ ಜಾಥಾಕ್ಕೆ ಚಾಲನೆ ನೀಡಿದರು. ಇನ್ನು ಓಬವ್ವ ವೃತ್ತದಲ್ಲಿ ಆರಂಭವಾದ ಈ ಒಂದು ಬೈಕ್ ರ್ಯಾಲಿಯು ಮದಕರಿ ವೃತ್ತ, ಅಂಬೇಡ್ಕರ್ ವೃತ್ತ, SBM ವೃತ್ತ, ಬಂದಿ ವೃತ್ತ ಹಾಗೂ ಸಂಗೊಳ್ಳಿ ರಾಯಣ್ಣ ವೃತ್ತದ ಮೂಲಕ ನಗರದ ಪ್ರಮುಖ ರಸ್ತೆಯಲ್ಲಿ ಸಾಗಿ ಒನಕೆ ಓಬವ್ವ ವೃತ್ತಕ್ಕೆ ತಲುಪಿ ಅಲ್ಲಿ ವೃತ್ತ ರಚಿಸುವ ಮೂಲಕ ಸಾರ್ವಜನಿಕರಲ್ಲಿ SIR ಕುರಿತು ಜಾಗೃತಿ ಮೂಡಿಸಿದ್ದು ಕಂಡುಬಂದಿದೆ. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ನ ಸಿಇಒ ಡಾಕ್ಟರ್ ಆಕಾಶ್ ಅವರು ಮಾತನಾಡಿದ್ದು, ಚಿತ್ರದುರ್ಗ ನಗರದಲ್ಲಿ ಸಾರ್ವಜನಿಕರಿಗೆ SIR ಕುರಿತು ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮವನ್ನು ಸಾಕಾರಗೊಳಿಸುವ ನಿಟ್ಟಿನಲ್ಲಿ ನೀವೆಲ್ಲರೂ ಕೈ ಜೋಡಿಸಬೇಕಿದೆ. ರಸ್ತೆಯಲ್ಲಿ ಸುರಕ್ಷತೆ ಮತ್ತು ಜಾಗೃತಿಯಿಂದ ಸಾಗಿ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸುವಂತೆ ರಸ್ತೆಯಲ್ಲಿ ಸುರಕ್ಷತೆ ಹಾಗೂ ಜಾಗೃತಿಯಿಂದ ಸಾಗಿ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸುವಂತೆ ಸಲಹೆ ನೀಡಿದರು. ಎಲ್ಲರೂ ಕೂಡ ತಮಗೆ ನೀಡಿದ ದಾಖಲೆ ಪತ್ರಗಳನ್ನು ಭರ್ತಿ ಮಾಡಿಕೊಡುವ ಮೂಲಕ SIRಗೆ ಸಹಕಾರ ಕೊಡುವಂತೆ ಆಕಾಶ್ ಅವರು ಮನವಿ ಮಾಡಿದ್ದಾರೆ. ಚಿತ್ರದುರ್ಗ ಜಿಲ್ಲೆನಲ್ಲಿ, ಚಿತ್ರದುರ್ಗ ಟೌನ್ನಲ್ಲಿ ಜನರಿಗೆ SIR ಸಂಬಂಧಪಟ್ಟಂತೆ ಮಾಹಿತಿ ಹೋಗೋ ರೀತಿಯಲ್ಲಿ ಆಗಲಿ, SIR ಕುರಿತಾಗಿ ಇನ್ನೂ ಹೆಚ್ಚಿನ ಅವೇರ್ನೆಸ್ ಕ್ರಿಯೇಟ್ ಆಗಲಿ, ಈ ಒಂದು ಉದ್ದೇಶವನ್ನು ಸಾಕಾರಗೊಳಿಸೋಣ. ಎಲ್ಲ ಭಾಳ ಡಿಸಿಪ್ಲಿನಿಂದ, ಏನೋ ಟ್ರಾಫಿಕ್ ಮಾಡದಂತೆ ಹೆಲ್ಮೆಟ್ ಇರೋರೆಲ್ಲ ಹೆಲ್ಮೆಟ್ ಹಾಕ್ಕೊಂಡು ಒಂದು ಸೈಡಿಂದನೇ ರಸ್ತೆಯ ಅರ್ಧ ಭಾಗ ಮಾತ್ರ ಬಳಸ್ಕೊಳ್ಳೋ ರೀತಿಯಲ್ಲಿ ಗಾಡಿನ ನಿಧಾನವಾಗಿ ಚಲಿಸಿ. ಎಸ್ಪೆಷಲಿ ಮುಂದೆ ಇರೋರು ನೀವು ಭಾಳ ಶಿಸ್ತಿನಿಂದ ಚಲಿಸ್ಬೇಕು. ಇಬ್ಬರೇ, ಎರಡೇ ಲೈನ್ ಇರಬೇಕು, ಎರಡಕ್ಕಿಂತ ಜಾಸ್ತಿ ಲೈನ್ ಬೇಡ, 3-4 ಎಲ್ಲ ಇರಬೇಕು. ಸಿಂಗಲ್ ಲೈನ್ ಇದ್ರೂ ಒಳ್ಳೇದೇ, ಎರಡು ನಡೀತದೆ. ಸಿಂಗಲ್ ಲೈನ್ ಮಾಡೋದು ತುಂಬಾ ಉದ್ದ ಆಗ್ಬಿಡುತ್ತೆ. ಇವರು ವೆಹಿಕಲ್ ಬಿಡ್ತು ಜಾಸ್ತಿ ಇದೆ, ಆಯ್ತು ಸಿಂಗಲ್ ಲೈನ್ ಅಥವಾ ಡಬಲ್ ಲೈನ್ ಅದಕ್ಕಿಂತ ಜಾಸ್ತಿ ಇರಬಾರ್ದು. ನಿಧಾನಕ್ಕೆ ಹೋಗಿ ಪರವಾಗಿಲ್ಲ. ಎಲ್ಲ ನಿಮ್ಮ ಮೇನ್ ರೋಡ್ ದಾಟ್ಕೊಂಡು ಹೋಗ್ತೀರಿ, ಮಾರ್ಕೆಟ್ ಮುಖಾಂತರ ಹೋಗಿ ಬರ್ತೀರಿ. ಎಲ್ರಿಗೂ ಹೆಚ್ಚಿನ ಅವೇರ್ನೆಸ್ ಆಗಲಿ. ಎಲ್ಲರೂ ತಮ್ಮ ಫಾರಮ್ಗಳನ್ನ ತುಂಬಿ ಅಗತ್ಯ ದಾಖಲೆಗಳೊಂದಿಗೆ ವಾಪಸ್ BLOಗಳ ಜೊತೆ ಕೊಡೋ ರೀತಿ ಆಗಲಿ. ಇದರಿಂದ ಇನ್ನೂ ಹೆಚ್ಚಿನ ಮಾಹಿತಿ ಎಲ್ರಿಗೂ ಹೋಗೋ ರೀತಿಯಲ್ಲಿ ಆಗಲಿ. ಎಲ್ಲ ಮಾಧ್ಯಮ ಮಿತ್ರರಿಗೂ ನನ್ನ ಅಭಿನಂದನೆಗಳನ್ನ, ಧನ್ಯವಾದಗಳನ್ನ. ಥ್ಯಾಂಕ್ ಯು.